ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಈಗ ನೋಡಿ, ಏಪ್ರಿಲ್ 30 ಅಥವಾ 31 ನಮ್ಮ RRB PO ಆಯಿತು, RRB ಕ್ಲರ್ಕ್ ಆಯಿತು, ಫಸ್ಟ್ ರಿಸರ್ವ್ ಲಿಸ್ಟು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ದೀರಾ. ಆ್ಯಂಡ್ ಸ್ವಲ್ಪ ಜನಕ್ಕೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಿಕ್ಕಿದೆ, ಆ್ಯಂಡ್ ಸ್ವಲ್ಪ ಜನಕ್ಕೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿಕ್ಕಿದೆ. ಸೊ ಇದಿಷ್ಟು ಈಗ ಪ್ರಾಸೆಸ್ ಕಂಪ್ಲೀಟ್ ಆಯಿತು, ಫಸ್ಟ್ ರಿಸರ್ವ್ ಲಿಸ್ಟ್ ಏನೋ ಔಟ್ ಆಯಿತು. ಆ್ಯಂಡ್ ಈಗ ಬರೋದೇನು ಕ್ವೆಶನ್ ಅಂದರೆ, ನಮಗೆ ನೆಕ್ಸ್ಟು ಈಗೇನೋ ಸೆಲೆಕ್ಟ್ ಆಗಿದ್ದೀವಿ ಅಂತ ಗೊತ್ತಾಯಿತು, ನೆಕ್ಸ್ಟ್ ಏನು ಪ್ರಾಸೆಸ್ಸು, ವಾಟ್ ನೆಕ್ಸ್ಟ್ ಅಂತ ಸ್ವಲ್ಪ ಜನಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ವಾ. ಈಗ ನಿಮಗೆ ಏನು ಮಾಡ್ತಾರೆ, ಇದು ಸೆಲೆಕ್ಷನ್ ನಿಮ್ಮದು ಆಗಿದೆ ಅಂದರೆ ನೆಕ್ಸ್ಟ್ ಅವ್ರು ಕರೆಯೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಒರಿಜಿನಲ್ ಪ್ಲಸ್ ಒಂದು ಸೆಟ್ಟು ಜೆರಾಕ್ಸು ಕೊಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ದು ಏನಾದರೂ ಎಲ್ಲನೂ ಕರೆಕ್ಟ್ ಆಗಿದೆ ಅಂತ ಯಾವುದೇ ಒಂದು ಅದು ಇಲ್ಲ ಇದು ಇಲ್ಲ ಈ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ನಿಮ್ಮ ಜಾಯ್ನಿಂಗ್ ಪ್ರಾಸೆಸ್ ಇರುತ್ತೆ. ಅದನ್ನು ಕೂಡ ಯಾವಾಗ ಅಂದರೆ ಸ್ವಲ್ಪ ದಿನ ತಗೋತಾರೆ. ನಿಮ್ಮನ್ನು ಎಲ್ಲಿ ಹಾಕಿದ್ದಾರೆ, ನಿಮ್ಮ ಪ್ಲೇಸ್ಮೆಂಟ್ ಎಲ್ಲಿ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಗೊತ್ತಾಗೋದು ಹೆಂಗೆ ಅಂದರೆ, ಈಗ ನೀವೇನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಾ, ನಿಮ್ಮ ಮೇಲ್ ID ಕೊಟ್ಟಿರ್ತೀರಾ ಅಲ್ವಾ. ಸೊ ನಿಮಗೆ ಮೇಲಲ್ಲಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಅಂದರೆ ಈಗ ನೀವು ಸೆಲೆಕ್ಟ್ ಆಗಿದ್ದೀರ ತಾನೆ, ಸೊ ನಿಮ್ಮ DV ಡೇಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಯಾವಾಗ ಅಂತ ಅವರು ನಿಮ್ಮ ಮೇಲ್ಗೆ ಕಳಿಸ್ತಾರೆ. ಓಕೆ, ಸೊ ಆ ಮೇಲಲ್ಲಿ PDF ಕೂಡ ಅಟ್ಯಾಚ್ ಮಾಡಿರ್ತಾರೆ. ಅಂದರೆ ನೀವು ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ಆ್ಯಂಡ್ ಅದರಲ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಇರುತ್ತೆ, ಅಂದರೆ ಬ್ಲ್ಯಾಂಕ್ ಇರುತ್ತೆ. ಅವರು ಏನೇನು ಕೇಳ್ತಾರೆ ಅದ್ರ ಪಕ್ಕದಲ್ಲಿ ನೀವು ಅದಕ್ಕೆಲ್ಲ ಆನ್ಸರ್ ಮಾಡಿರಬೇಕಾಗುತ್ತೆ. ಓಕೆನಾ, ಅದು ನೀವು ತುಂಬ್ಕೋಬೋದು. ಅದು ಒಂದು ಏನಿಲ್ಲ ಅಂದರೂ ಒಂದು 40 ರಿಂದ 45 ಪೇಜ್ ಅಂತೂ ಇರುತ್ತೆ. ನೀವು ಅದನ್ನು ತುಂಬಿ ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ಒಂದು ಸೆಟ್ ಜೆರಾಕ್ಸ್ ಅವ್ರಿಗೆ ಕೊಡಬೇಕು. ಸೊ ಅಲ್ಲಿ ನಿಮಗೆ ಏನಂತಂದಲ್ಲ, ಫಸ್ಟು ಮೇಲ್ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯಬೇಕು. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೂ ಕೂಡ ನಿಮಗೆ ಮೇಲ್ ಬರುತ್ತೆ ಪೋಸ್ಟಿಂಗ್ದು. ಓಕೆನಾ, ಎಲ್ಲನೂ ನಿಮಗೆ ಗೊತ್ತಾಗೋದು ಮೇಲಲ್ಲೇ. ಬಟ್ ನಾವು ಮೇಲ್ ನೋಡ್ಕೊಂಡಿಲ್ಲ ಅಥವಾ ನಮ್ಮ ಮೇಲ್ ID ಚೇಂಜ್ ಆಗಿದೆ ಈ ಥರ ಏನಾದರೂ ಇದನ್ನು ಕೂಡ ಏನು ತೊಂದರೆ ಇಲ್ಲ, ಅವ್ರು ನಿಮಗೆ ಕಾಲ್ ಕೂಡ ಮಾಡ್ತಾರೆ. ಓಕೆನಾ, ಸೊ ಕನ್ಫರ್ಮೇಷನ್ಗೋಸ್ಕರ ಅವ್ರು ನಿಮಗೆ ಕಾಲು ಮಾಡ್ತಾರೆ. ಬರ್ತಿದ್ದೀರಾ ತಾನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇದಾಗಿರ್ಬೋದು, ಅಥವಾ ಪೋಸ್ಟಿಂಗ್ ಟೈಮಲ್ಲೂ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಓಕೆನಾ, ಸೊ ಮೇಲ್ ID ಅದೇ ಇದ್ದರೆ ತುಂಬಾ ಒಳ್ಳೆಯದು. ಅದಕ್ಕೇ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಬರ್ತಿರ್ತವೆ. ಓಕೆ, ಆ್ಯಂಡ್ ಈಗ ಸೆಲೆಕ್ಷನ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಯಾವಾಗಿರುತ್ತೆ. ಓಕೆನಾ, ನೋಡಿ ನಮ್ಗೆ ಯಾವಾಗ ಕರೆದಿದ್ರು ಅಂದರೆ January 1ಗೆ ಇತ್ತು. ನಮಗೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿತ್ತು. ಓಕೆನಾ, ಸೊ ನೀವು ಕಾಯಬೇಕು. ಒಂದು 15 ದಿನ ಅಂತೂ ಮಿನಿಮಮ್ ತಗೋತಾರೆ. ಅದ್ರ ಮೇಲೆ ಅದು ಎಷ್ಟು ದಿನ ಆದರೂ ಆಗ್ಬೋದು. ಯಾಕಂದರೆ ಇವಾಗ ನಾವಂತರೂ ರಿಸರ್ವ್ ಲಿಸ್ಟಲ್ಲಿ ಆಗಿಲ್ಲ ಅಲ್ವಾ. ಸೊ ನನ್ನ ಫ್ರೆಂಡ್ ಒಬ್ರದ್ದು ಲಾಸ್ಟ್ ಇಯರಲ್ಲಿ ಅಕ್ಟೋಬರಲ್ಲಿ ಆಗಿತ್ತು. ಅವ್ರದ್ದು ಲಾಸ್ಟ್ ರಿಸರ್ವ್ ಲಿಸ್ಟಲ್ಲಿ, ಥರ್ಡ್ ರಿಸರ್ವ್ ಲಿಸ್ಟಲ್ಲಿ ಅವ್ರದ್ದು ಆಗಿತ್ತು. ಅಕ್ಟೋಬರ್ 30ಗೇನೋ ಬಿಟ್ಟಿದ್ರು ರಿಸರ್ವ್ ಲಿಸ್ಟು. ಅದರಲ್ಲಿ ಅವ್ರದ್ದು ಸೆಲೆಕ್ಷನ್ ಆಗಿತ್ತು. ಸೆಲೆಕ್ಷನ್ ಆದಮೇಲೆ ಅವ್ರಿಗೆ ಯಾವಾಗ DV ಕರೆದ್ರು ಅಂದರೆ ತುಂಬಾ ಲೇಟ್ ಕರೆದ್ರು. ಓಕೆನಾ, 1 ತಿಂಗಳಾಗಿತ್ತು ಆಲ್ಮೋಸ್ಟು. DV ಕರೆದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಪೋಸ್ಟಿಂಗ್ ಕೊಡೋದು ಕೂಡ ಆಲ್ಮೋಸ್ಟ್ ಡಿಲೇ ಮಾಡಿದ್ರು. ಬಟ್ ನಾವಿಲ್ಲಿ ಹಿಂಗೆ ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ನೀವು ಕಾಯಬೇಕು ಅಷ್ಟೇ. ಅವಾಗವಾಗ ಮೇಲ್ನ ನೋಡ್ತಿರ್ಬೇಕು, ಇನ್ಬಾಕ್ಸಲ್ಲಿ ಬಂದಿದೆನಾ ಇಲ್ವಾ ಅಂತ. ಓಕೆನಾ, ರಿಫ್ರೆಶ್ ಮಾಡ್ತೀರಿ, ನೋಡ್ತೀರಿ. ಓಕೆ, ಆ್ಯಂಡ್ ನೀವು ಗ್ರೂಪ್ಗಳಿರ್ತಾವಲ್ಲ, KGB ಗ್ರೂಪು ಅಥವಾ KVGB ಗ್ರೂಪು, ಆಫೀಸರ್ಸ್ ಗ್ರೂಪು, ಈ ಥರ ಎಲ್ಲ ಗ್ರೂಪ್ಸ್ ಇರ್ತಾವಲ್ಲ, ಅಂಥವೆಲ್ಲ ನೀವು ಜಾಯ್ನ್ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿ ಜಾಯ್ನ್ ಆದಾಗ ಯಾರಿಗಾದ್ರೂ ಒಬ್ರಿಗೆ ಬಂದರೂ ಅವರು ಗ್ರೂಪಲ್ಲಿ ಹೇಳ್ಬಿಡ್ತಾರೆ. ಅವಾಗ ನೀವು ಕೂಡ ಚೆಕ್ ಮಾಡ್ಕೋಬೋದಲ್ವಾ. ಸೊ ಒಬ್ಬರೇ ಆಗಿ ಇರಬೇಡಿ, ಗ್ರೂಪಲ್ಲಿ ಯಾವ್ಯಾವ ಇದಾವೋ ಗ್ರೂಪು ಅದರಲ್ಲಿ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ. ಓಕೆನಾ, ಸೊ ನಿಮಗೆ ಇನ್ಫಾರ್ಮೇಷನ್ ನಿಮ್ಗೆ ಏನು ಗೊತ್ತಿಲ್ವೋ ಆ ಥರ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ಆ್ಯಂಡ್ ಹೇಳಿದ್ನಲ್ಲ, ಮಿನಿಮಮ್ ಏನಿಲ್ಲಾಂದ್ರೂ 15 ದಿನ ಅಂದರೂ ಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ ಅವ್ರು ಎಷ್ಟಾದರೂ ತೊಗೋಬೋದು, 15+ ಡೇಸ್ ಆದರೂ ಆಗುತ್ತೆ. ಬಟ್ ಕಾಯ್ತೀರಿ, ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಓಕೆ, ಆ್ಯಂಡ್ ಈಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬಂದಾಗ ಡಾಕ್ಯುಮೆಂಟ್ಸ್ ಏನಿರಬೇಕು ನಮ್ಮ ಹತ್ರ, ಅದು ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಈಗಲೇ ಹೇಳ್ಬಿಡ್ತೀನಿ. ನಾವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಸರಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬಂದಿದ್ದಾರೆ. ಅವ್ರದ್ದೇನೋ ಈಗ ನಾವೇನು ಬಾಂಡ್ ಮಾಡಿಸ್ತೀವಲ್ಲ, ಆ ಬಾಂಡಲ್ಲಿ ಬಾಂಡ್ ಎಲ್ಲ ತುಂಬಿದ್ದಾರೆ, ವಿಟ್ನೆಸ್ ಎಲ್ಲ ಹಾಕ್ಸಿದ್ದಾರೆ. ಅಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತ, ತಪ್ಪೇನಲ್ಲ, ಮಾಡಾದ್ಮೇಲೆ ಅಲ್ಲಿ ನೋಟ್ರಿ ಹಾಕ್ಸೇ ಇಲ್ಲ. ಅವರು ನೋಟ್ರಿ ಸೀಲ್ ಹಾಕಿ ಸೈನ್ ಹಾಕ್ಸ್ಕೋಬೇಕು. ಓಕೆನಾ, ಅದನ್ನು ಅವರು ಮಾಡಿಸ್ಕೊಂಬಂದಿಲ್ಲ. ಜಸ್ಟ್ ಬಾಂಡ್ ಮಾಡಿಸಿದ್ದಾರೆ, ಎಲ್ಲ ತುಂಬ್ಕೊಂಡಿದ್ದಾರೆ, ಬಂದಿದ್ದಾರೆ. ಸೊ ಅವರಲ್ಲಿ ಕೇಳಿದ್ರು ನೋಟ್ರಿ ಸೀಲ್ ಇಲ್ಲಿದೆ, ಸೈನ್ ಇಲ್ಲಿದೆ ಅಂತ. ಸೊ ಈ ಥರ ಎಲ್ಲ ಆಗುತ್ತೆ. ಆ್ಯಂಡ್
ಆ್ಯಂಡ್ ಅವರು ಅಲ್ಲೇ ಹೋಗಿ ತಹಸೀಲ್ ಆಫೀಸಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದರು. ಬಟ್ ಏನೋ ಸಮ್ ಕೇಸಲ್ಲಿ ಅವ್ರದ್ದು ಡಿಲೇ ಆಯಿತು, ಪೆಂಡಿಂಗಲ್ಲಿ ಇಟ್ಟರು. ಆ್ಯಂಡ್ ನಾವೆಲ್ಲ ಆಲ್ಮೋಸ್ಟ್ ಎಷ್ಟನೇ ತಾರೀಕು ಅಂದರೆ ಫೆಬ್ರವರಿ 21 ನಮ್ಮ ಜಾಯ್ನಿಂಗ್ ಆಯಿತು. ಬಟ್ ಅವ್ರದ್ದು ಆಲ್ಮೋಸ್ಟ್ ಮಾರ್ಚ್ ಎಂಡಿಗೆ ಜಾಯ್ನಿಂಗ್ ಆಯಿತು. ಅವ್ರದ್ದು ಪೆಂಡಿಂಗಲ್ಲಿ ಇಟ್ಟಿದ್ರು. ಸೆಕೆಂಡ್ ಬ್ಯಾಚಲ್ಲಿ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟರು. ಸೊ ಈ ಥರ ನೀವು ಅವ್ರು ಬೇಕಂತ ಮಾಡಲಿಲ್ಲ, ಬಟ್ ಏನೋ ಅವ್ರಿಗೆ ಅವೇರ್ ಇಲ್ಲ, ನೆಗ್ಲಿಜೆನ್ಸಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಈ ತಪ್ಪು ನೀವು ಕೂಡ ಮಾಡಬೇಡಿ. ಫುಲ್ ಕೇರ್ಫುಲ್ ಆಗಿರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ನೋಡೋಕ್ಕಂತಲೇ ಕರೆದಿರ್ತಾರೆ ಅಲ್ವಾ. ಸೊ ಅದೇ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ, ಇಲ್ಲಾಂದರೆ ನಿಮ್ಮನ್ನ ಪೆಂಡಿಂಗ್ ಅಂತ ಬರೀತಾರೆ ನಿಮ್ಮ ಏನು ನಂಬರ್ನ. ಆ್ಯಂಡ್ ನಿಮಗೆ ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್ ಈ ಥರ ಲೇಟಾಗಿ ಪೋಸ್ಟಿಂಗ್ ಕೊಡ್ತಾರೆ. ಓಕೆ, ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ 1 ತಿಂಗಳು ಸ್ಯಾಲ್ರಿ ತೊಗೊಂಬಿಟ್ಟಿರ್ತಾರೆ. ಸೊ ಆ ಥರ ತಪ್ಪನ್ನ ನೀವು ಮಾಡಬೇಡಿ. ಆ್ಯಂಡ್ ಈಗ ನೋಡಿ, ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂದರೆ ಫಸ್ಟು ಈಗ ಸ್ಕೋರ್ ಕಾರ್ಡ್ ಬೇಕು. ಈಗ ನಿಮ್ಮದೇನು ರಿಸರ್ವ್ ಲಿಸ್ಟಲ್ಲಿ ಸೆಲೆಕ್ಟ್ ಆಯ್ತಲ್ವಾ, ಸ್ಕೋರ್ ಕಾರ್ಡ್ ಇದೆ ಅಲ್ವಾ, ಅದನ್ನೇ ನೀವು ಪ್ರಿಂಟೌಟ್ ತೆಗೆಸಿ ಅದೊಂದು ಸ್ಕೋರ್ ಕಾರ್ಡ್ ಕೊಡಬೇಕು. ನೆಕ್ಸ್ಟು SSLC ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಬೇಕು, ಒರಿಜಿನಲ್ ಬೇಕು, ಜೆರಾಕ್ಸ್ ಬೇಕು. ಆ್ಯಂಡ್ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಬೇಕು, ಏನಂತಲ್ಲ ಜೆರಾಕ್ಸು ಬೇಕು, ಒರಿಜಿನಲ್ ಕಂಪಲ್ಸರಿ ಬೇಕೇ ಬೇಕು. ಅದಿಲ್ಲ ಅಂದರೆ ನಡೆಯೋದೇ ಇಲ್ಲ. ಓಕೆ, ಆ್ಯಂಡ್ ಈಗ ಸ್ವಲ್ಪ ಜನದ್ದು ಗ್ರ್ಯಾಜುಯೇಷನ್ ಆಗಿರುತ್ತೆ, ಸ್ವಲ್ಪ ಜನದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುತ್ತೆ. ಸೊ ನಿಮ್ದೇನೇ ಆಗಿರಲಿ, ರಿಲೆವೆಂಟ್ ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಆಗಿರ್ಬೋದು, ಆ ಡಿಗ್ರಿದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, PDC ಆಗಿರ್ಬೋದು, ಆ್ಯಂಡ್ ಅದ್ರದ್ದು ಓವರಾಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರಲ್ಲ, ಅದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು. ಸೊ ಎಲ್ಲನೂ ತೊಗೊಂಡು ಹೋಗಲೇಬೇಕು, ಎಲ್ಲನೂ ಕೇಳ್ತಾರೆ, ಯಾವುದು ನೀವು ಮಿಸ್ ಮಾಡೋಂಗಿಲ್ಲ. ಓಕೆ, ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಆಯಿತು. ನೆಕ್ಸ್ಟು ಐಡೆಂಟಿಟಿ ಸರ್ಟಿಫಿಕೇಟ್ ಅಂದರೆ ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ಸೊ ಈ ಥರ ನೀವು, ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಆ್ಯಂಡ್ ಪ್ರಿಲಿಮ್ಸ್, ಮೇನ್ಸು, ಇಂಟರ್ವ್ಯೂ ಹೋಗ್ಬೇಕಾದ್ರೆ ಯಾವ ಐಡೆಂಟಿಟಿ ಸರ್ಟಿಫಿಕೇಟ್ ನೀವು ಕೊಟ್ಟಿರ್ತೀರಲ್ಲ ಅದನ್ನೇ ತೊಗೊಂಡೋದ್ರೆ ತುಂಬಾ ಬೆಸ್ಟ್ ಇರುತ್ತೆ. ಓಕೆ, ಅದಾದಮೇಲೆ ಅದರದ್ದು ಜೆರಾಕ್ಸು ಬೇಕು. ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ ಹೇಳ್ತಿದ್ದೀನಿ ಅದ್ರದ್ದು 1 ಸೆಟ್ ಅಥವಾ 2 ಸೆಟ್ ಜೆರಾಕ್ಸು ತೊಗೊಂಡೋಗಿ. ಓಕೆ, ಈಗ ನೆಕ್ಸ್ಟ್ ಬರೋದು ಫೋಟೋ ಬೇಕು. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರ್ತಾವಲ್ಲ, ಅದು ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೂ 6ರಿಂದ 8 ಬೇಕೇ ಬೇಕು. ನೀವು ಮತ್ತೆ 6 ಅಂತ 6 ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು 10 ಇಟ್ಕೊಂಡು ಹೋದ್ರೆ ತುಂಬಾ ಬೆಸ್ಟು. ಓಕೆನಾ. ಸೊ ಒಂದು 10 ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತಗೊಂಡೋಗಿ. ನೆಕ್ಸ್ಟ್ ಬರೋದು ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದು ಕೂಡ ನೀವು ತೊಗೊಂಡೋಗ್ಬೇಕು. ಒಂದು ಶೀಟಲ್ಲೇ 3 ಸಲ ಅದನ್ನು ಡಿವೈಡ್ ಮಾಡಿರ್ತಾರೆ ಸೇಮ್ ಸರ್ಟಿಫಿಕೇಟನ್ನೇ. ಸೊ ಫಸ್ಟ್ ಸರ್ಟಿಫಿಕೇಟ್ ಏನಿರಬೇಕು, ನಿಮ್ಮ ಲಾಸ್ಟ್ ಸ್ಟಡೀಡ್ ಕಾಲೇಜ್ದಾಗಿರಬೇಕು. ಈಗ ಲಾಸ್ಟ್ ನೀವು ಗ್ರ್ಯಾಜುಯೇಷನ್ ಮುಗಿಸಿರ್ತೀರ ಅಂದ್ಕೊಳ್ಳಿ. ಸೊ ಆ ಕಾಲೇಜ್ದಾಗಿದ್ದರೆ ಅದು ತುಂಬಾ ಒಳ್ಳೆಯದು. ಅಲ್ಲಿ ಹೋಗಿ ನೀವು ಸೈನ್ ಮಾಡಿಸ್ಕೋಬೇಕು. ಅಕಸ್ಮಾತ್ ನೀವು ಅದು ತುಂಬಾ ದೂರ ಇದೆ ಅಥವಾ ಬೇರೆ ಸ್ಟೇಟಲ್ಲಿ ನೀವು ಓದಿದ್ದೀರಾ ಅಥವಾ ಹೋಗೋಕ್ಕಾಗಲ್ಲ, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಜೊತೆಗೆ ಅವರೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದನ್ನ ಕೂಡ ನೀವು ಅಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇನ್ನೂ 2 ಏನಿರ್ತಾವಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅದನ್ನ ನೀವು ನಿಮ್ಮ ಊರಲ್ಲಿ ತೊಗೊಳ್ಳಿ. ಈಗ ನಿಮ್ದು ಯಾವುದೋ ಒಂದು ಊರು ಅಂದ್ಕೊಳ್ಳಿ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು. ಸೊ ಈ ಥರ ಯಾವುದಾದ್ರೂ ಗೌರ್ಮೆಂಟ್ ಅಥಾರಿಟಿ ಇರ್ತಾರಲ್ಲ ಅವ್ರ ಕಡೆಯಿಂದ ನೀವು ಸೈನ್ ತೊಗೊಂಡು ತುಂಬಾ ಬೆಸ್ಟು. ಸೊ ನನ್ನ ಕೇಳಿದ್ರೆ ನೀವು ಗೌರ್ಮೆಂಟು ಅಂದರೆ ಪ್ರೈಮರಿ ತೊಗೋಬೇಡಿ, ಗೌರ್ಮೆಂಟ್ ಹೈಸ್ಕೂಲ್ ಯಾರು ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವ್ರ ಕಡೆ ನೀವು ಸೈನ್ ತೊಗೊಳೋದು, ಸೈನು ಸೀಲ್ ತೊಗೊಳ್ಳಿ. ಓಕೆನಾ. ಆ್ಯಂಡ್ ಕಾಲೇಜ್ ಇತ್ತಂದರೆ ಅವ್ರದ್ದು ಕೂಡ ಸೈನ್ ಸೀಲ್ ತೊಗೊಳ್ಳಿ. ಸೊ 2 ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅಲ್ಲಿ ಸೈನು ಸೀಲು, ಎಲ್ಲದಕ್ಕೂ ಸೀಲ್ ಕಂಪಲ್ಸರಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬರೋದು ಮೆಡಿಕಲ್ ಸರ್ಟಿಫಿಕೇಟು ನಿಮಗೆ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ನಿಮ್ಮ ಮೇಲಲ್ಲೇ ಅಟ್ಯಾಚ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಕೂಡ ನಿಮಗೆ ಕಂಪಲ್ಸರಿ ಕೇಳ್ತಾರೆ. ಅದು 2 ಪೇಜಿನ ಇರುತ್ತೆ. ನಿಮ್ಮ ಹೈಟು, ವೇಟು, ಫಿಸಿಕಲ್ ಪ್ಯಾರಾಮೀಟರ್ಸ್ ಅಥವಾ ಆಮೇಲೆ ನಿಮ್ಮ ಶುಗರ್ ಲೆವೆಲ್ ಏನಿದೆ ಎಲ್ಲನೂ ಇರುತ್ತೆ ಅದರಲ್ಲಿ. ಕಿವಿ ಸರಿಯಾಗಿ ಕೇಳುತ್ತಾ, ಕಣ್ಣು ಸರಿಯಾಗಿ ಕಾಣಿಸುತ್ತಾ, ಈ ಥರ ಎಲ್ಲನೂ ಇರ್ತವೆ. ಆ್ಯಂಡ್ ನೀವು ಹೋಗಿ ಹಾಸ್ಪಿಟಲಿಗೆ ಹೋಗಿ, ನಿಮ್ಮ ಸಿವಿಲ್ ಹಾಸ್ಪಿಟಲಿಗೆ ಹೋಗ್ಬೇಕಂದ್ರೆ ನಿಮ್ಮ ಊರು ಯಾವ ಡಿಸ್ಟಿಕ್ಕಿಗೆ ಬರುತ್ತೋ ಆ ಡಿಸ್ಟಿಕ್ ಹಾಸ್ಪಿಟಲಿಗೆ ಹೋಗಿ ನೀವು ಅದನ್ನ ತರಬೇಕಾಗುತ್ತೆ. ಇದರಲ್ಲಿ ಯಾವುದೇ ಏನಂತಲ್ಲ ಕಾಂಪ್ರಮೈಸ್ ಇಲ್ಲ. ನಿಮ್ಮ ಊರಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ನೀವು ಹೋಗಂಗಿಲ್ಲ. ನಿಮ್ಮ ಊರು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಡುತ್ತೋ, ಈಗ ನಮ್ಮದು ಸಿಂಧನೂರು, ನಮ್ಮದು ರಾಯಚೂರು ಡಿಸ್ಟಿಕ್ ಬರುತ್ತೆ.
ಸೊ ನಾನು ರಾಯಚೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಗೆ ಹೋಗಿ ನಾನು ಎಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಸೈನ್ ಮಾಡಿಸ್ಕೊಂಡು ಸೀಲ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ನೀವು ಕೂಡ ಅದನ್ನೇ ಮಾಡಬೇಕು, ಓಕೆನಾ. ಸೊ ಈಗ ಇನ್ನೊಂದು ಡೌಟ್ ಏನಾಗುತ್ತೆ ಅಂದರೆ, ಈಗೇನೋ ನಾವು ಇವಾಗಲೇ ಮಾಡಿಸ್ಕೋಬೋದಾ ಮೆಡಿಕಲ್ ಸರ್ಟಿಫಿಕೇಟು ಅಥವಾ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಯಾವುದೇ ಆಗಲಿ, ಇಲ್ಲ ನಾವು ಮೇಲ್ ಬರೋವರೆಗೂ ಕಾಯಬೇಕಾ ಅಂತ ಸ್ವಲ್ಪ ಜನ ಕೇಳಿದ್ರಿ. ನೋಡಿ, ಇವಾಗ ನಿಮ್ಮ ರಿಸಲ್ಟ್ ಬಂತಾ, ನೀವು ಸೆಲೆಕ್ಟ್ ಆಗಿದ್ದೀರಾ, ಸೊ ಆ ಡೇಯಿಂದ ನೀವು ಯಾವತ್ತಾದರೂ ಮಾಡಿಸ್ಬೋದು, ಓಕೆನಾ. ನಿಮ್ಮ ಮೇಲ್ ಬರೋವರೆಗೂ ಕಾಯಬೇಕು ಅನ್ನೋ ಯಾವುದೇ ಇದು ಇಲ್ಲ, ಓಕೆನಾ, ಮುಲಾಜೆ ಇಲ್ಲ. ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನೀವು ಗೊತ್ತಾಗಿರೋದಲ್ವ, ಆ ದಿನದಿಂದ ನೀವು ಯಾವಾಗಾದರೂ ನೀವು ಮಾಡಿಸ್ಕೋಬೋದು. ನಾನು ಅಷ್ಟೇ, ನಾನು ಸೆಲೆಕ್ಷನ್ ಆದಮೇಲೆ 1-2 ದಿನ ಅಷ್ಟೇ ಬಿಟ್ಟಿದ್ದೆ, ಆಮೇಲೆ ಹೋಗಿ ಮಾಡಿಸ್ಕೊಂಬಂದ್ಬಿಟ್ಟೆ. ಸುಮ್ಮನೆ ಯಾಕೆ ಅಂತ. ಅಲ್ಲೇನು ಅಷ್ಟೊಂದು ಡೇಟ್ ಅಂದರೆ ರಿಸಲ್ಟ್ಗೆ ಮುಂಚೆ ಇರಬಾರ್ದು ಡೇಟು, ರಿಸಲ್ಟ್ ಆದಮೇಲೆ ಯಾವಾಗ ಡೇಟ್ ಇದ್ರೂ ಅವರು ಆಕ್ಸೆಪ್ಟ್ ಮಾಡ್ಕೊತಾರೆ, ಓಕೆನಾ. ನೆಕ್ಸ್ಟು ಬರೋದು ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲರದು ಕೊಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟು ಕೊಡಿ. ಅದು ತುಂಬಾ ಹಳೇದಾಗಿರಬಾರ್ದು. ಈ ವರ್ಷ ಅಥವಾ ಹೋದ ವರ್ಷ ನೀವು ಮಾಡಿಸ್ಕೊಂಡಿದ್ರೆ ಅಂದರೆ ಅದನ್ನ ನೀವು ಕೊಡ್ಬೋದು, ಓಕೆ. ನೆಕ್ಸ್ಟು ಕ್ಯಾಸ್ಟ್ ಅಂತ ಬಂದಾಗ ಒಂದು ತಲೆಯಲ್ಲಿ ಬಂತು, ಒಬ್ಬರು ಡೌಟ್ ಕೇಳಿದ್ರು ಟೆಲಿಗ್ರಾಮಲ್ಲಿ. ಇವಾಗ ನಂದು ಕ್ಯಾಸ್ಟು EWS ಇದೆ, ಬಟ್ ನಮ್ಮ ತಾಯಿ ಅಥವಾ ತಂದೆ ಕೇಳಿದ್ರು, ಅವ್ರದ್ದು ಈಗ ಜಾಬಲ್ಲಿದ್ದಾರೆ, ನೆಕ್ಸ್ಟ್ ಇಯರು ಅವ್ರದ್ದು ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಸೊ ನಾವು EWS ಅಲ್ಲಿ ಬರಲ್ಲ, ಈ ಥರ ಏನು OBC ಅಲ್ಲಿ ಬರಲ್ಲ, OBC EWS ಅಲ್ಲ. ಸೊ ಅವ್ರದ್ದು ಸ್ಯಾಲ್ರಿ ಜಾಸ್ತಿ ಆದಮೇಲೆ ನಮ್ಮ ಏನು ಕೆಟಗರಿ ಜನರಲ್ ಅಂತ ಬಂದ್ಬಿಡುತ್ತೋ ಏನೋ, ಅವಾಗ ನಾನು ಏನು ಮಾಡಲಿ, ಈಗಂತರೂ ಹಿಂಗೆ ಇದ್ದೀವಿ, ಬಟ್ ಆ ನೆಕ್ಸ್ಟ್ ಇಯರ್ ಚೇಂಜ್ ಆಗುತ್ತಲ್ಲ, ಅವಾಗ ನಾನು ಏನು ಮಾಡಲಿ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇದಿರುತ್ತೆ, ಬಟ್ ಜನರಲ್ ಆಗಿದೆ ಅಂತಂದರೆ ಆ DV ಟೈಮಲ್ಲಿ ನಾನು ಏನು ಮಾಡಬೇಕು, ಅದನ್ನೇ ಕೇಳ್ತಾರೇನೋ ಅಂತ ಕೇಳಿದ್ರಿ. ನೋಡಿ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಏನು ಕೊಟ್ಟಿರ್ತೀರಲ್ಲ ಅದೇ ಡಾಕ್ಯುಮೆಂಟ್ ಅವರು ಕೇಳ್ತಾರೆ. ನೆಕ್ಸ್ಟು ಏನು ಚೇಂಜಸ್ ಆಯಿತು ಅದೆಲ್ಲ ಅವ್ರು ಕೇಳಲ್ಲ. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು OBC ಇದ್ದರೆ ಅದೇ ಸರ್ಟಿಫಿಕೇಟ್ ಕೊಡಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ EWS ಇದ್ದರೆ ಅದೇ ಸರ್ಟಿಫಿಕೇಟ್ ಕೊಡಿ, ಓಕೆನಾ. ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ನೆಕ್ಸ್ಟ್ ಬರೋದು, ಈಗ ಯಾರಾದರೂ ಪ್ರೈವೇಟಲ್ಲಿ ಕೆಲಸ ಮಾಡ್ತಿರ್ತೀರಲ್ವಾ, ಸೊ ಮಾಡ್ತಿದ್ದೀರಾ ಅಂದರೆ ನೀವು ರಿಸೈನ್ ಮಾಡಿ ಅದು ರಿಲೀವಿಂಗ್ ಲೆಟ್ರ್ ಕೊಟ್ಟಿರ್ತಾರೆ ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದನ್ನು ನೀವು ಕಂಪಲ್ಸರಿ ನೀವು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಅಂದರೆ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ, ಓಕೆ ಇವ್ರಿಗೆ ಕೆಲಸ ಬಿಟ್ಟು ಬಂದಿದ್ದಾರೆ, ಇದಕ್ಕೆ ಇವಾಗ ಹಾಜರಾಗ್ತಾರೆ ಅಂತ, ಓಕೆನಾ. ಸೊ ಅದು ಮಾತ್ರ ಕಂಪಲ್ಸರಿ ಕೇಳ್ತಾರೆ, ಅದನ್ನು ನೀವು ಮಿಸ್ ಮಾಡೋಂಗಿಲ್ಲ. ಸೊ ಲಾಸ್ಟ್ ನೀವು ಎಲ್ಲಿ ವರ್ಕ್ ಮಾಡ್ತಿದ್ರೋ ಅದ್ರದ್ದು NOC ಆಗಿರ್ಬೋದು ಅಥವಾ ರಿಲೀವಿಂಗ್ ಲೆಟರ್ ಆಗಿರ್ಬೋದು, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅವರ ಸೈನ್ ಇರಬೇಕು, ಸೀಲ್ ಇರಬೇಕು, ಎಲ್ಲನೂ ಇರಬೇಕು, ಓಕೆ. ನೆಕ್ಸ್ಟ್ ಬರೋದು ಸಿಬಿಲ್ ಸ್ಕೋರ್ ನೋಡ್ತಾರಾ ಅಂತ ಕೇಳಿದ್ರಿ ಸ್ವಲ್ಪ ಜನ. ಎಸ್ ನೋಡ್ತಾರೆ, ಸಿಬಿಲ್ ಸ್ಕೋರು ಕಂಪಲ್ಸರಿ ನೋಡ್ತಾರೆ, ಅವ್ರು ಚೆಕ್ ಮಾಡ್ತಾರೆ ಕೂಡ. ನೀವೇನು ಮಾಡಬೇಕು, ಸಿಬಿಲ್ ಸ್ಕೋರ್ದು ನಿಮ್ದೇನು ಸಿಬಿಲ್ ಬರ್ತಲ್ಲ ಅದು ಬ್ಯಾಂಕಲ್ಲಿ ಹೋಗಿ ನಿಮ್ಮ ಅಕೌಂಟ್ ಎಲ್ಲಿರ್ತಲ್ವ ಅಲ್ಲಿ ಹೋಗಿ ಕೇಳಿದರೆ ಅವ್ರು ಬೇಗನೆ ತೆಕ್ಕೊಡ್ತಾರೆ. ನಮ್ಮದು ಸಿಬಿಲ್ ಸ್ಕೋರ್ದು ಫಾರ್ಮೆಟ್ ಬೇಕಿತ್ತು ಅಂತ ಕೇಳಿದರೆ ಅವರು ತೆಕ್ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಅವರು ಕಂಡೀಷನ್ಸ್ ಇಟ್ಟಿದ್ದಾರೆ. ಈಗ 650 ನಿಮ್ಮ ಸ್ಕೋರ್ ಬಂತು, 650ಗಿಂತ ಜಾಸ್ತಿ ಬಂತು ಅಂದರೆ ಅದನ್ನ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ, ನಿಮ್ದೇನು ತೊಂದರೆ ಆಗಲ್ಲ. ಆ್ಯಂಡ್ ಇವಾಗ ನೀವೆಲ್ಲೂ ಲೋನೇ ತೊಗೊಂಡಿಲ್ಲ ಅಂದರೆ ನೀವು ಟು ಕ್ರೆಡಿಟ್ ಅಂತ ತೋರಿಸುತ್ತೆ. ಅದು ಆ ಸ್ಕೋರ್ ಏನಿರುತ್ತೆ ಅಂದರೆ 101ಇಂದ 200ವರೆಗೂ ಇರುತ್ತೆ. ಸೊ 101ಇಂದ 200ವರೆಗೂ ನಿಮ್ಮ ಸ್ಕೋರ್ ಇತ್ತಂದರೆ ಅದನ್ನು ಕೂಡ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟು -1 ಇತ್ತು ಅಂದರೆ ನೀವು ತೊಗೊಂಡೇ ಇಲ್ಲ ಅನ್ನೋದು ಅದು -1 ತೋರಿಸುತ್ತೆ, ಸೊ ಅವಾಗ ಕೂಡ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟು 3ಇಂದ 5ವರೆಗೂ ನಿಮ್ಮ ಸ್ಕೋರ್ ಇತ್ತಂದರೆ ಅದನ್ನೂ ಆ್ಯಕ್ಸೆಪ್ಟ್ ಮಾಡ್ತಾರೆ. ಬಟ್ ನಿಮ್ಮ ಸ್ಕೋರ್ ಬಿಲೋ 650 ಇರಬಾರ್ದು ಆ್ಯಂಡ್ 1ಇಂದ 2ವರೆಗೂ ಇರಬಾರ್ದು, ಅದನ್ನ ಅವರು ಆ್ಯಕ್ಸೆಪ್ಟ್ ಮಾಡಲ್ಲ, ಓಕೆನಾ. ಸೊ ನೀವು ಎಲ್ಲೂ ಕ್ರೆಡಿಟ್ ತೊಗೊಂಡಿಲ್ಲ ಅಂದ್ರೂ ಸ್ಕೋರ್ ಈ ಥರ ತೋರಿಸುತ್ತೆ ಅಂದರೆ ಟೆನ್ಷನ್ ತೊಗೋಬೇಡಿ. ಅವರಿಗೆ ಹೇಳಿ ನೀವು ನಾನು ಎಲ್ಲೂ ತೊಗೊಂಡಿಲ್ಲ ಸರ್ ಲೋನ್ನ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಅವರು ಕ್ರಾಸ್ ವೆರಿಫೈ ಮಾಡ್ತಾರೆ. ಬಟ್ ನೀವು ಸಪೋರ್ಟಿಂಗ್ ಸಿಬಿಲ್ ಸ್ಕೋರ್ದು ಫಾರ್ಮೆಟ್ನ ತೊಗೊಂಡೋಗಲೇಬೇಕು, ಅದನ್ನ ತೊಗೊಂಡೋಗಿ ನಿಮ್ಮ ಅಕೌಂಟ್ ಇರೋ ಬ್ಯಾಂಕಲ್ಲಿ ಕೇಳಿದರೆ ಅವ್ರು ತೆಕ್ಕೊಡ್ತಾರೆ, ಓಕೆನಾ. ಬೇರೆ ಕಡೆ ಕೇಳಿದ್ರೆ ಅವರು ಸುಮ್ಮನೆ ಕೊಡಲ್ಲ, ಹಂಗೆ ಹಿಂಗೆ ಅಂತಾರೆ. ಬಟ್ ನಿಮ್ಮ ಅಕೌಂಟ್ ಇದ್ದರೆ ನೀವು ಅವಾಗ ಕೇಳ್ಬೋದಲ್ವ, ನನ್ನ ಅಕೌಂಟ್ ಇದೆ ನಿಮ್ಮ ಬ್ಯಾಂಕಲ್ಲಿ, ನಂದು ಸಿಬಿಲ್ ಸ್ಕೋರ್ ಬೇಕಿತ್ತು ತೆಕ್ಕೊಡಿ ಅಂತಂದ್ರೆ ತೆಕ್ಕೊಡ್ತಾರೆ, ಓಕೆನಾ. ನೆಕ್ಸ್ಟು ಈಗ ಸಿಬಿಲ್ ಸ್ಕೋರ್ದು ಆಯಿತು. ಈಗ ಪೊಲೀಸ್ ವೆರಿಫಿಕೇಷನ್ದು, ಓಕೆನಾ. ಸೊ ಇದರಲ್ಲೂ ಕೂಡ ಸ್ವಲ್ಪ ಜನ ಕ್ವಶನ್ಸ್ ಕೇಳಿದ್ರಿ.
ಈಗ ಪೊಲೀಸ್ ವೆರಿಫಿಕೇಶನ್ ಅಂತ ಬಂದಾಗ ಈಗ ಸ್ವಲ್ಪ ಜನಕ್ಕೆ ಡೌಟು, ನಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಇರುತ್ತಲ್ಲ ಅಲ್ಲಿ ಬರುವಂಥ ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಅಥವಾ ನಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಇರುತ್ತಲ್ಲ ಅಲ್ಲಿ ಬರುವಂಥ ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಅಂತ ಈ ಥರ ಎಲ್ಲ ಕೇಳ್ತಿದ್ದ. ಸೊ ನೀವು ಒಂದು ಕೆಲಸ ಮಾಡಿ, ಏನು ಮಾಡಿ ಅಂದರೆ ನಿಮ್ಮ ಮನೆ ಹತ್ರ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಬರುವಂತಹ ಪೊಲೀಸ್ ಸ್ಟೇಷನ್ ಯಾವುದನ್ನು ಅಲ್ಲಿ ಹೋಗಿ ಒಂದ್ಸಲ ಕೇಳಿ. ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡೋಗಿ 4 ರಿಂದ 5 ಫೋಟೋಸು, ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿ ಆ್ಯಂಡ್ ನಿಮಗೇನು ಫಾರ್ಮ್ಯಾಟ್ ಬಂದಿರುತ್ತಲ್ಲ ಅವರು PDF ಅಲ್ಲಿ ಒಂದು ಬ್ಯಾಂಕ್ ಕಡೆಯಿಂದ ಒಂದು ಪೊಲೀಸ್ ವೆರಿಫಿಕೇಶನ್ ಅಂತ ಒಂದು ಏನಂತಾರಲ್ಲ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಓಕೆನಾ. ಅದನ್ನು ತೊಗೊಂಡೋಗಿ ಅವ್ರಿಗೆ ತೋರಿಸಿ, ನಂದು ಈ ಥರ ಜಾಬ್ ಸೆಲೆಕ್ಷನ್ ಆಗಿದೆ, ನಂದು ಪೊಲೀಸ್ ವೆರಿಫಿಕೇಷನ್ದು ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಆ ಭಾಗದಲ್ಲಿ ನೀವು ತೊಗೋಬೋದು ಅಥವಾ ಬೇರೆ ಭಾಗದಲ್ಲಿ ನಿಮ್ಗೆ ಬರುತ್ತೋ ಅದನ್ನ ಕೂಡ ಅವರು ಸಜೆಸ್ಟ್ ಮಾಡ್ತಾರೆ, ಓಕೆನಾ. ಈಗ ನಾನು ಕೂಡ ಫುಲ್ ಅದನ್ನ ಹೇಳೋಕ್ಕಾಗಲ್ಲ, ನನಗೂ ಅಷ್ಟೊಂದು ಅದರಲ್ಲಿ ನಾಲೆಜ್ ಇಲ್ಲ. ನೀವು ಬೆಟರ್ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಬರುವಂಥ ಪೊಲೀಸ್ ಸ್ಟೇಷನಿಗೆ ಹೋಗಿ ಕೇಳಿದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡೋಗಿ ಅವರು ಹೇಳ್ತಾರೆ, ಅಲ್ಲೇ ಬಂದರೆ ಅವರೇ ಮಾಡಿ ಕೊಡ್ತಾರೆ, ಇಲ್ಲ ಅಂದರೆ ಅವ್ರು ಎಲ್ಲಿ ಸಜೆಸ್ಟ್ ಮಾಡ್ತಾರೋ ಅಲ್ಲಿ ಹೋಗಿ ನೀವು ತಗೋಬೋದು, ಓಕೆನಾ. ಆ್ಯಂಡ್ ಅದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಪ್ರಾಸೆಸ್ಸು, ಅದು ನೀವು ಬೇಗ ಹೋಗಿ ಮಾಡಿಸ್ಕೊಂಬಿಡಿ, ಓಕೆನಾ. ಇನ್ನೂ ಮೇಲ್ ಬರಲಿ ಅಂತ ಏನು ಕಾಯಬೇಡಿ, ನಮ್ಗೆ ಬೇಕೇ ಬೇಕು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು, ನೀವು ಹೋಗಿ ಮಾಡಿಸ್ಕೊಳೋದು ಬೆಟ್ರ್ ಅಂತ ನನಗನ್ಸುತ್ತೆ. ಆ್ಯಂಡ್ ಈಗ ಬಾಂಡ್ ಮಾಡಿಸ್ಬೇಕು ಅಂತ ನಾನು ಹೇಳಿದ್ನಲ್ಲ, ಸೊ ಬಾಂಡ್ ನೀವು ಮಾಡಿಸ್ಬೇಕಾಗುತ್ತೆ. ಬಾಂಡ್ ಅಂದರೆ ಈ ಥರ ಇರುತ್ತೆ, ಓಕೆನಾ. ಸೊ ಈ ಬಾಂಡ್ ಮಾಡಿಸ್ಬೇಕಾದ್ರೆ ನೀವು ಫಸ್ಟ್ ಪಾರ್ಟಿ ಯಾವ್ದು ಕೊಡಬೇಕು, ಸೆಕೆಂಡ್ ಪಾರ್ಟಿ ಯಾವ್ದು ಕೊಡಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ. ಫಸ್ಟ್ ಪಾರ್ಟಿ ಯಾವಾಗಲೂ ನಿಮ್ಮ ನೇಮ್ ಇರಬೇಕು. ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವ ಥರ ನಿಮ್ಮ ನೇಮ್ ಕೊಟ್ಟಿರ್ತೀರಲ್ಲ ಆ ಥರ ಆ ನೇಮು ನಿಮ್ಮದು ಫಸ್ಟ್ ಪಾರ್ಟಿಯಲ್ಲಿ ನಿಮ್ಮ ನೇಮ್ ಹಾಕಿ, ಸೆಕೆಂಡ್ ಪಾರ್ಟಿಯಲ್ಲಿ ನಿಮ್ಮ ಬ್ಯಾಂಕ್, ನಿಮಗೆ ಅಲಾಟ್ ಆಗಿರೋ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆದರೆ ಅದ್ರ ಹೆಸರು ಕೊಡ್ರಿ, ನೀವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಿಮ್ಗೆ ಅಲಾಟ್ ಆಗಿತ್ತಂದರೆ ಆ ಹೆಸರನ್ನ ಕೊಡಬೇಕು, ಓಕೆ. ಫಸ್ಟ್ ಪಾರ್ಟಿ ನಿಮ್ಮ ಹೆಸರು, ಸೆಕೆಂಡ್ ಪಾರ್ಟಿ ಬ್ಯಾಂಕ್ ಹೆಸರು, ಓಕೆನಾ. ಸೊ ಈಗ ನಂದು ಹೇಳ್ತೀನಿ ನೋಡಿ ಎಕ್ಸಾಂಪಲ್, ಫಸ್ಟ್ ಪಾರ್ಟಿ ವೇದಶ್ರೀ, ಸೆಕೆಂಡ್ ಪಾರ್ಟಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇಷ್ಟೇ, ಓಕೆನಾ. ಸೊ ಇದನ್ನೆಲ್ಲ ಹೇಳಿದ್ರೆ ಅವರೆಲ್ಲ ಬರ್ಕೊಡ್ತಾರೆ, ಅವರಿಗೆಲ್ಲ ಗೊತ್ತಿರುತ್ತೆ, ಅವ್ರ ಹತ್ರ ಡ್ರಾಫ್ಟ್ ಇರುತ್ತೆ, ಅದೇ ಥರ ಅವರು ಬರ್ಕೊಡ್ತಾರೆ, ಓಕೆ. ಆ್ಯಂಡ್ ಬಾಂಡಲ್ಲಿ ಲಾಸ್ಟ್ ಪೇಜಲ್ಲಿ 2 ಕಡೆ ವಿಟ್ನೆಸ್ ಇರುತ್ತೆ, ಓಕೆನಾ, ಸೈನ್ ಮಾಡಿಸೋಂಗೆ ಈ ಥರ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ 2 ಕಡೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಯಾರೋ ಗೌರ್ಮೆಂಟ್ ನೌಕರಿಯಲ್ಲಿರೋರದ್ದೇ ಸೈನ್ ತೊಗೋಬೇಕಂತ ಏನಿಲ್ಲ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇರ್ತಾರಲ್ಲ, ನಿಮಗೆ ಪರಿಚಯ ಇರೋರ ಹತ್ರನೇ ಹೋಗಿ ಅವ್ರ ನೇಮ್ ಬರೀರಿ, ಅಡ್ರೆಸ್ ಬರೀರಿ, ಅವ್ರ ಫೋನ್ ನಂಬರ್ ಬರೀರಿ ಅಷ್ಟೇ. ಅವ್ರೇನು ಅದನ್ನು ಕ್ರಾಸ್ ವೆರಿಫೈ ಮಾಡಲ್ಲ, ಹಂಗಂತ ತಪ್ಪಾಗಿ ಬರಿಬೇಡಿ. ಸೊ ನಿಮ್ಮ ಮನೆ ಪಕ್ಕದಲ್ಲಿರೋರದ್ದೇ ಇಬ್ಬರದ್ದು ಬರೆದ್ರೂ ಸಾಕಾಗುತ್ತೆ, ಓಕೆ. ಸೊ ನಿಮಗೆ ಇವಾಗ ಡಾಕ್ಯುಮೆಂಟ್ಸ್ನ ಹೆಂಗೆ ತುಂಬಬೇಕು, ಈಗ 40 ಇಂದ 45 ಪೇಜಸ್ ಎಲ್ಲ ಇರುತ್ತೆ ತುಂಬೋದು ಅಂತ ನಾನು ಏನು ಹೇಳಿದ್ನಲ್ಲ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಆಲ್ರೆಡಿ ಅದ್ರ ಮೇಲೆ ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಏನು ಫಸ್ಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ಯಾವುದಾದೊಂದು ತುಂಬಬೇಕು, ಹೆಂಗೆ ತುಂಬಬೇಕು ಅದನ್ನೆಲ್ಲನೂ ಡೀಟೇಲ್ಡಾಗಿ ಹೇಳ್ತಾ ಹೋಗಿದ್ದೀನಿ. ಸೊ ಒಂದ್ಸಲ ಆ ವಿಡಿಯೋ ನೋಡಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕನ್ನ ಕೊಟ್ಟಿರ್ತೀನಿ, ಓಕೆನಾ. ಆ್ಯಂಡ್ ಡಾಕ್ಯುಮೆಂಟ್ಸ್ನು ಫುಲ್ಲು ಅಂದರೆ ಈಗ ನಾನೇನು ಬ್ರೀಫಾಗಿ ಹೇಳಿದ್ದೀನಲ್ಲ ಅದ್ರ ಬಗ್ಗೆನೇ ಒಂದು ವೀಡಿಯೋಸ್ ಸಪ್ರೇಟಾಗಿ ಮಾಡಿದ್ದೀನಿ, ಫುಲ್ ಎಲಾಬ್ರೇಟಿವ್ ಆಗಿ ಹೇಳಿದ್ದೀನಿ. ಅದ್ರ ವಿಡಿಯೋದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದ್ಸಲ ಹೋಗಿ ನೋಡಿ, ಓಕೆನಾ. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಡೌಟ್ ಏನು ಅಂತಂದರೆ, ಸ್ವಲ್ಪ ಚೆನ್ನಾಗಿ ಕೇಳಿದರು, ಈಗ ನನ್ನ ಹೆಸರು ಆಧಾರ್ ಕಾರ್ಡಲ್ಲಿ ಒಂಥರ ಇದೆ, SSLCಯಲ್ಲಿ ಒಂಥರ ಇದೆ, ಡಿಗ್ರಿಯಲ್ಲಿ ಒಂಥರ ಇದೆ, ಸೊ ಈ ಥರ ಇದ್ದರೆ ಏನು ಮಾಡಬೇಕು ಅಂತ ನೋಡಿ. ನಿಮ್ಮ ಹೆಸರಾಗಿರ್ಬೋದು ಹೆಂಗಿರಬೇಕು ಅಂದರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿರುತ್ತೋ ಅದೇ ಥರನೇ PUCಯಲ್ಲಿರಬೇಕು, ಡಿಗ್ರಿಯಲ್ಲಿರಬೇಕು, ನೀವು ಡಬಲ್ ಡಿಗ್ರಿ ಹೋದರೆ ಡಬಲ್ ಡಿಗ್ರಿಯ ಸರ್ಟಿಫಿಕೇಟಲ್ಲೂ ಅದೇ ಥರ ಇರಬೇಕು, ಆಧಾರ್ ಕಾರ್ಡಲ್ಲಿ ಅದೇ ಥರ ಇರಬೇಕು, ಪ್ಯಾನ್ ಕಾರ್ಡಲ್ಲೂ ಕೂಡ ಅದೇ ಥರನೇ ಇರಬೇಕು. ಸೊ SSLCಯಲ್ಲಿ ನಿಮ್ಮ ಹೆಸರು ಹೆಂಗಿರುತ್ತೋ ಅದೇ ಥರನೇ ಡಿಟ್ಟೋ ಎಲ್ಲ ಸರ್ಟಿಫಿಕೇಟಲ್ಲೂ ಇರಬೇಕು. ಇನ್ ಕೇಸ್ ನಿಮ್ದು ಇಲ್ಲ ಅಂದರೆ ನೀವೇನು ಮಾಡಬೇಕು, ಈಗ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ನೀವು ಎಡಿಟ್ ಮಾಡಿಸ್ಬೋದು ನೇಮನ್ನ, ಅದೇನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಈಗ ನಾನು ಡಿಗ್ರಿಯಲ್ಲಿ ಬೇರೆ ಇದೆ, PUCಯಲ್ಲಿ ಬೇರೆ ಇದೆ, ಆವಾಗ ಏನು ಮಾಡೋದು ಅಂದರೆ ನೀವು ಕೋರ್ಟಿಗೆ ಹೋಗಿ ಅಫಿಡಾವಿಟ್ ಅಂತ ಮಾಡಿಸ್ಬೇಕು, ಓಕೆನಾ. ಅಫಿಡಾವಿಟ್ ಅಂದರೆ ಅವರು ಅದನ್ನೇ, ನೀವು ಏನು ಅಡ್ವೊಕೇಟಿಗೆ ಹೋಗಿ ರೀಚ್ ಆಗ್ತಿರಲ್ಲ ಕೋರ್ಟಲ್ಲಿ, ಅವ್ರಿಗೆ ಅದು ಗೊತ್ತಿರುತ್ತೆ, ನೀವು ಹಿಂಗಂತ ಹೇಳಿ ಅವ್ರ ಹತ್ರ, ನಾನು ಹಿಂಗೆ ಚೇಂಜಸ್ ಇದೆ, ಸೊ ಅದಕ್ಕೊಂದು ಅಫಿಡಾವಿಟ್ ಮಾಡಿಕೊಡಿ ಅಂದರೆ ಅವರು ಮಾಡಿಕೊಡ್ತಾರೆ, ಓಕೆನಾ. ನಂದು ಈ ಥರ ಚೇಂಜಸ್ ಇದೆ, ಬಟ್ ಈ ವ್ಯಕ್ತಿ ನಾನೇ ಅಂತ ಅವರು ಆ ಥರ ಪ್ರೂಫ್ ಕೊಡೋ ಥರ ಬರೀತಾರೆ. ನೀವು ಅದನ್ನ ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ತಗೋತಾರೆ, ಏನು ಪ್ರಾಬ್ಲಮ್ ಆಗಲ್ಲ,
ಓಕೆನಾ. ಬಟ್ ಎಲ್ಲ ಡಾಕ್ಯುಮೆಂಟ್ಸ್ನು ಪ್ಲೀಸ್ ತಗೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರು ಕೂಡ ಲೇಟಾಗಿ ಹೋಗುತ್ತೆ, ನಿಮ್ಮ ಪೋಸ್ಟಿಂಗ್ ಲೇಟಾಗಿ ಹೋಗುತ್ತೆ, ಆಮೇಲೆ ನೀವೇ ಬೇಜಾರಾಗ್ತೀರಾ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲನೂ ಮಾಡ್ಕೊಂಡೋಗಿ, ಓಕೆನಾ. ಆ್ಯಂಡ್ ಇದಿಷ್ಟೇ ಈ ವಿಡಿಯೋ ಆಗಿತ್ತು. ಆ್ಯಂಡ್ ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.